ಇಲ್ಲಿ ರಾಜು ಬೈಗೆ ಸ್ನೇಕ್ ಬೈಟ್ ಆಗೋಯ್ತು, ಅದು ಮಿಸ್ ಆಗಿ. ಇನ್ ಕೇಸ್ ಗಾಡಿ ಬರೋವಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಫುಲ್ ಸೀರಿಯಸ್ ಆಗಿ ತಗೋಬಿಟ್ಟಿದ್ದಾರೆ ಗೈಸ್. ಇವತ್ತು ನಾನು ನಮ್ ರಾಜು ಬೈ ಸೇರ್ಕೊಂಡು ನಮ್ ಬಾಲಿ ಬೈಗೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಲೈಕ್ ಯಾವ ತರ ಪ್ರ್ಯಾಂಕ್ ವಿಡಿಯೋ ಅಂದ್ರೆ, ನಮ್ ರಾಜು ಬೈ ಹೆಂಗೋ ಸ್ನೇಕ್ ರೆಸ್ಕ್ಯೂರು, ಸ್ನೇಕ್ ಬೈಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಫೋನ್ ಮಾಡಿ ಕರ್ಸ್ಕೊಂತೀವಿ. ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನೋಡಿ, ಫೇಕ್ ಸ್ನೇಕ್ ತಂದಿದೀವಿ. ಆಕ್ಚುಲಿ ಫೇಕ್ ಸ್ನೇಕ್ ಹಿಡಿಯಬೇಕಾದ್ರೆ ಫೋಟೋ ಇದು ವಿಡಿಯೋ ಮಾಡ್ತಾ ಇದ್ವಿ, ಅವಾಗ ಬೈಟ್ ಮಾಡಿ ಹೋಗ್ಬಿಡ್ತು ಅಂತ ಒಂದು ಏನೇನೋ ಪ್ಲಾನ್ ಮಾಡ್ಕೊಂಡಿದೀವಿ. ನೋಡಿ ಹೆಂಗ್ ಮಾಡ್ತೀವಿ ಅಂತ. ಇಲ್ಲೇ ಹಾಕಿದೀವಿ, ಡಬ್ಬ ಇಲ್ಲಿದೆ. ಆಕ್ಚುಲಿ ರೆಸ್ಕ್ಯೂ ಮಾಡ್ತಾ ಇದ್ವಿ. ರೆಸ್ಕ್ಯೂ ಮಾಡೋ ಟೈಮಲ್ಲಿ ಇಲ್ಲಿ ಬೈಟ್ ಮಾಡಿ ರೂಮ್ ಒಳಗಡೆ ಹೋಗ್ಬಿಡ್ತು ಅನ್ನೋ ತರ ಮೈಂಡಲ್ಲಿ ಏನೇನೋ ಪ್ಲಾನ್ ಮಾಡಿದೀವಿ. ವಿಡಿಯೋ ನೋಡಿ. ಸ್ನೇಕ್ ಬೈಟ್ದು ತರ ಮಾರ್ಕ್ ಮಾಡ್ತಾ ಇದೀವಿ ನೋಡಿ. ಫುಲ್ ಸ್ವೆಲ್ಲಿಂಗ್ ಆಗ್ತೈತೆ ಅನ್ನೋ ತರ ಹೇಳ್ಬಿಡೋಣ. ನಾನೇ ಪಿಕ್ ಮಾಡ್ತಿಲ್ಲ. ಬೈ ಎಲ್ಲಿದ್ದೀರಾ ಬೈ? ಒಂದ್ 5 ಬೇಗ ಬೇಗ ಫಾಸ್ಟ್ ಆಗಿ ಬನ್ನಿ. ಇಲ್ಲಿ ರಾಜು ಬೈಗೆ ಸ್ನೇಕ್ ಬೈಟ್ ಆಗೋಯ್ತು, ಅದು ಮಿಸ್ ಆಗಿ. ಇಲ್ಲಿ ಹೊಸ ಮನೆ ಹತ್ರ ಬನ್ನಿ, ದಯವಿಟ್ಟು ಬೇಗ ಓಡ್ ಬನ್ನಿ. ಬೇಗ ಬನ್ನಿ. ಸ್ನೇಕ್ ಬೈಟ್ ಆಯ್ತು, ಕಿತ್ಬಿಟ್ಟು ಎಸ್ಬಿಟ್ರು. ಹಾವು ಬೇರೆ ರೂಮ್ ಒಳಗಡೆ ಹೊರಟೋಯ್ತು. ಬೇಗ ಬನ್ನಿ, ಬೇಗ ಬನ್ನಿ. ಬೈ ಅಲ್ವ, ನಾನು ಒಬ್ಬನ ನನ್ ಸಪೋರ್ಟ್ ಆಗ್ತಾ ಇಲ್ಲ, ನಾನು ಒಬ್ಬನ ಕೈಲಿ ಎತ್ತಕ್ಕ ಅವ್ರನ್ನ. ಗೈಸ್ ಫುಲ್ ಗಾಬರಿ ಆಗಿದ್ದಾರೆ. ನೆಕ್ಸ್ಟ್ ಬರಕ್ ವೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನೋಡೋಣ ಇರಿ ಏನಾಗುತ್ತೆ ಅಂತ. ನಾನೀಗ ಏನ್ ಗೊತ್ತಾ, ಮಂಚದ ಹತ್ರ ಕೂತ್ಕೊಂಡು ಅವ್ನು ಬೀರ್ ಸಂಧಿ ಹೊರಟೋಗಿದೆ ಅಂತ ಹಾವು ಹಂಗೆ ಅಲ್ಲಿ ರೆಸ್ಕ್ಯೂ ಮಾಡ್ತಾ ಮಾಡ್ತಾ ಹಂಗೆ ಮಂಚ ಹಿಡ್ಕೊಂಡು ಹಂಗೆ ಹಿಂಗೆ ಕೆಳಗಡೆ ಬಿದ್ದೋಗೋ ಥರ ಮಾಡ್ಬಿಡಿ. ಕೊನೆಯಲ್ಲಿ ಹೌದು, ಕೊನೆಯಲ್ಲಿ ಆಗ್ತಿಲ್ಲ ಬಾಲು, ಕರ್ಕೊಂಡು ಹೋಗ್ಬಿಡು ಹಾಸ್ಪಿಟ್ಲಿಗೆ, ನನ್ಗೆ ಕುಡಿಯೋಕೆ ನೀರು ಕೊಡು ಅನ್ನೋ ಥರ ಕೇಳಿ. ಅದಾದ್ಮೇಲೆ ಇನ್ನೇನು ಅವ್ರು ಕರ್ಕೊಂಡು ಹಿಂಗೆ ಟರ್ನ್ ಆಗಬೇಕು. ಆ ಟೈಮಲ್ಲಿ ಬೈ ಹಾವು ಬಂತು ಅಂತೀನಿ, ಟ್ರೈ ಮಾಡಿ ಹಿಂಗೆ ತೋರಿಸ್ತೀನಿ. ಅವಾಗ ನೀವು ಎದ್ಬಿಡಿ. ಓಕೆ ಅಲ್ಲಿಗೆ ಪ್ರ್ಯಾಂಕ್ ಎಂಡ್ ಮಾಡೋಣ. ಯಪ್ಪ ಆಗ್ತಾ ಇಲ್ಲ, ಪ್ಲೀಸ್ ನಾವು ಸಿಗ್ತಾ ಇಲ್ಲ. ಬಂದಿಲ್ಲ ಇನ್ನ ಅವ್ರು ಬರೋದು ಯಾವ ಸ್ಪೀಡಲ್ಲಿ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ, ಆದ್ರೆ ಬರ್ತಾ ಇಲ್ಲ ಇನ್ನ ಅವರು. ಅದೇ ಗೊತ್ತಿದ್ದೀನಿ, ನಾನು ಕಾಂಪೌಂಡ್ ಹತ್ರ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಯಾವ ಸ್ಪೀಡಲ್ಲಿ ಬರ್ತಾರೆ ಅಂತ ಶೂಟ್ ಮಾಡ್ತೀನಿ ರೀ. ಮನೆ ಮೇಲೆ ಕಾಂಪೌಂಡ್ ಹತ್ರ ನಿಂತಿದ್ದೀನಿ. ಅವ್ರು ಯಾವ ಸ್ಪೀಡಲ್ಲಿ ಬರ್ತಾರೆ ಅಂತ ನೋಡಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬರೋದು ತೋರಿಸ್ತೀನಿ ರೀ. ಬಂದ್ರು. ಬೈ ಆಗಲ್ಲ ಬೈ, ಬೇಡ, ಹೇಳದ್ ಕೇಳಿ. ನಾನು ಹೇಳದ್ ಕೇಳಿ, ಸೀರಿಯಸ್ ಆಗಿ ಹೇಳದ್ ಕೇಳಿ. ಬೇಡ ಬೈ, ನಾನು ಹೇಳದ್ ಕೇಳಿ. ಅವು ಬೈಟ್ ಆಗ್ಬಿಡ್ತು ಒಳಗಡೆ ಬೇರೆ. ಬೈ ನಾನಲ್ಲಿ ಎಲ್ಲ ಟೈಮ್ ಒಂದೇ ತರ ಇರುತ್ತೆ. ಲೆಗ್ ಹತ್ರ ಬೈಟ್ ಆಯ್ತು ಬೈ. ಇಲ್ಲಿ ಫುಲ್ ಸ್ವೆಲ್ಲಿಂಗ್ ಎಲ್ಲ ಆಗ್ತೈತೆ ಅವ್ರಿಗೆ. ಬೈ ಹುಷಾ ನಡೆದಂಗಿಲ್ಲ. ಬೈ ಕುಡಿಯಕ್ಕೆ ನೀರು ಕೊಡ್ತೀನಿ ರೀ, ಬೇಗ ಕುಡಿಯಕ್ಕೆ ನೀರು ಕೊಡ್ತೀನಿ. ಬೈ ಒಂದೇ ನಿಮಿಷ ಇರಿ. ಬೈ ಯಾವ ಬಂತು, ಸ್ನೇಕ್ ಬಂತು. ಗೈಸ್ ಫುಲ್ ಸೀರಿಯಸ್ ಆಗಿ ತಗೋಬಿಟ್ಟಿದ್ದಾರೆ. ಬೈ ರಾಜು ಬೈ, ಸ್ನೇಕು ಇದೇ ಕಚ್ಚಿದ್ದು. ನನ್ನ ಮೈಕೈ ಎಲ್ಲ ಹೊಡ್ಕೊಂಡ್ ಬಂದೆ ಇಲ್ಲಿ. ಸಾರಿ. ಅಯ್ಯೋ ಗೈಸ್ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿ ಫುಲ್ ಸೀರಿಯಸ್ ಆಗಿ ಬಿಹೇವ್ ಆಗಿದ್ರು. ಲಿಟ್ರಲಿ ಅವ್ರ ಬಾಯೆಲ್ಲ ಒಣಗೋಗಿದೆ, ಕೈಯೆಲ್ಲ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅಲ್ಲಿ ಮೆಟ್ಲತ್ರ ಹತ್ಕೊಂಡ್ ಬರ್ಬೇಕಾದ್ರೆ ಲಿಟ್ರಲಿ ಪ್ರ್ಯಾಂಕ್ ಮಾಡೋಕೋಗಿ ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡು ನೋಡಿ ಬಂದಿದ್ದಾರೆ. ಯಪ್ಪ ಸೀರಿಯಸ್ ಆಗಿತ್ತು ನೋಡಿ. ಯಪ್ಪ ಇಲ್ಲಿ ದಡಬಡ ಅಂತ ಹೇಳ್ಕೊಂಡ್ಬಿಡ್ತಾನೆ ನನಗೆ. ಗೈಸ್ ಸ್ನೇಕ್ ಗೈಸ್ ರಿಯಲ್ ಆಗಿ ಸ್ನೇಕ್ ಬೈಟ್ ಆದ್ರೇನು ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೊಳೋದು, ನಿದ್ದೆ ಮಾಡೋದು, ನೀರು ಕುಡಿಯೋದು ಆ ಥರ ಎಲ್ಲ ಯಾವತ್ತೂ ಏನು ಮಾಡಕ್ ಹೋಗ್ಬೇಡಿ. ನಾವು ಮಾಡಿರೋದು ಪ್ರ್ಯಾಂಕ್ ವಿಡಿಯೋ. ಆಕ್ಚುಲಿ ಇದು ರಿಯಲ್ ಅಲ್ಲ, ಫೇಕ್ ಸ್ನೇಕ್ ಇದು, ಆಯ್ತಾ? ನೋಡಿ
ಫೇಕ್ ಇದು, ರಿಯಲ್ ಅಲ್ಲ. ರಿಯಲಿ ವೆರಿ ಸಾರಿ, ದಯವಿಟ್ಟು ರಿಯಲಿ ಯಪ್ಪ ಗೈಸ್. ಅವ್ರ ಬಾಯೆಲ್ಲ ಒಣಗೋಗಿತ್ತು, ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡು, ಅಯ್ಯೋ. ಜಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋ ಸಿಂಪಲ್ ಆಗಿ ಕಾಮಿಡಿಗೋಸ್ಕರ ಮಾಡೋದನ್ನ ಅನ್ನೋ ಥರ ಮಾಡಿದ್ದು. ಅದ್ ನೋಡಿದ್ರೆ ಸೀರಿಯಸ್ ಆಗಿ ಹೆಂಗಾಗಿದೆ ನೋಡಿ ಯಪ್ಪ. ಲಿಟ್ರಲಿ ಏನೇನಾಗೋಯ್ತು, ಕೈ ತೋರಿಸಿ. ಅಯ್ಯಯ್ಯೋ, ಕೈ ಕಾಲು. ಯಾಕಂದ್ರೆ ಅವ್ರಿಗೆ ಒಂದ್ಸತಿ ರಿಯಲ್ ಸ್ನೇಕ್ ಬೈಟ್ ಆದಾಗ ನನ್ನ ಕಣ್ಣಲ್ಲಿ ನೋಡಿದೀನಿ, ಆ ಒಂದು ಫೀಲ್ ನನಗೆ ಗೊತ್ತು. ಗೈಸ್ ಅವ್ರ ಫೇಸ್ ನೋಡಿ ಯಾವ ತರ ಬೇವ್ರಿದ್ದಾರೆ. ಬೈ ಏನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಫಸ್ಟ್ ಟೈಮ್ ಬೈಟ್ ಆದಾಗ ಬೈದ್ಬಿಟ್ಟು ಕರ್ಕೊಂಡೋದ ಆ ಬಾಲು. ನಾನು ಖಂಡಿತ, ಯಾಕಂದ್ರೆ ಆಸ್ಪತ್ರೆಯಲ್ಲೂ ಅಷ್ಟೇ ಎಷ್ಟು ಇದು ಮಾಡ್ದ ಅಂತಂದ್ರೆ ಅವನೊಬ್ನೇ ಇಮಿಡಿಯೇಟ್ಲಿ ಮನೆಗೆ ಫೋನ್ ಹಾಕ್ಬಿಟ್ಟು ಇಮಿಡಿಯೇಟ್ಲಿ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಬಾಲು. ಪ್ರಾಂಕ್ಗಳು ಮಾಡೋದನ್ನ ನೀಟಾಗಿ ನೋಡ್ಕೊಂಡು ಮಾಡೋಣ. ಒಂದ್ಸರಿ ನಾವ್ ಯಾವ್ಯಾವ್ದೋ ಟೆನ್ಷನ್ ಗಳಲ್ಲಿ ಇರ್ತೀವಿ. ಇನ್ ಕೇಸ್ ನಾವು ಗಾಡಿಲಿ ಬರೋವಾಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ರಿಯಲ್ ಆಗಿ ಒಂದೊಂದ್ಸತಿ ಪ್ರಾಂಕ್ ಅನ್ಕೊಬೇಕು ನಾವು. ಇನ್ನು ಟೆನ್ಷನ್ ಇದೆ, ಆಚೆ ಕಡೆ ಬಂದಿಲ್ಲ ಹೇಳ್ಕೊಂಡು ಅದಿರ್ಲಿ, ಮೆಟ್ಲು ಮೇಲೆ ದಪ್ಪ ದಪ್ಪ ಅಂತ ಒಳ್ಳೆ ಲಗೇಜ್ ಹೇಳ್ಕೊಡೋದು, ಲಗೇಜ್ ತರ ಹೇಳ್ಕೊಂಡು ಹೋಗ್ತಿದ್ರೆ ಯಪ್ಪ ಆತ ಇಲ್ಲ ಅಂದ್ಬಿಟ್ಟು ನಾನು ಇಳ್ಕೊಬಿಟ್ಟೆ. ತಡಿ ಕಾಲು ನೋಡ್ತಾ ಇದೆ ಅಂತ ಅಲ್ಲ ಅಂದ್ಬಿಟ್ಟು ಬೈ, ಆಕ್ಚುಲಿ ತಲೆ ಸುತ್ತ ಬಂದ್ಬಿಟ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ. ಅಲ್ಲ ಪ್ಲಾನ್ ಪ್ರಕಾರ ನೀವು ತಲೆ ಸುತ್ತ ಬಿದ್ದಿದ್ರೆ ಇನ್ನ ಸಕ್ಕತ್ತಾಗಿರೋದು. ಇಲ್ಲ ಬಾಲು ಭುಜದ ಮೇಲೆ ಹಾಕೊಂಡು ತಗೊಂಡೋಗ್ಬಿಡ್ತಾನೆ. ಭುಜದ ಮೇಲೆ ಹಾಕೊಂಡು 4-5 ಮೆಟ್ಲು ಹಿಡ್ದಿದ್ದೆ, ಅವರು ಕುಂಡ್ಕೊಂಬತ್ತೀನಿ ನಾನು ಅಂದ್ರು. ಹೌದು, ಯಾಕೆಂದ್ರೆ ನಾ ಬಾಲು ಸೀರಿಯಸ್ ಆಗಿ ಅಲ್ಲಿಂದ ಓಡ್ ಬಂದಿದ್ದಲ್ಲ, ನೀನ್ ಹೇಳ್ದಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಟೆ. ಬಟ್ ನಮ್ ಜೊತೆಲಿರೋರಿಗೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರು ಯಾವ್ದೇ ಒಬ್ಬ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಸಹಿಸ್ಕೊಳಲ್ಲ. ಗೈಸ್, ನಮ್ಮ ಸ್ನೇಕ್ ರಾಜುಬಾಯಿ ಇವರು ನಾವ್ ಹೇಳ್ದಂಗೆ ದಯವಿಟ್ಟು ಹಾವು ಕಚ್ಚಿದಾಗ್ಲಿ ಯಾವತ್ತೂ ಎದ್ರುಕೊಳಕ್ ಹೋಗ್ಬಿಡಿ. ಹಾವು ಕಾಣಿಸಿದ್ರೆ, ಹಾವು ಕಚ್ಚಿದ್ರೆ ನಿಮ್ಮ ಸ್ನೇಕ್ ರೆಸ್ಕ್ಯೂರ್ ಹತ್ರದಲ್ಲಿ ಯಾರಿರ್ತಾರೆ ಅವ್ರಿಗೆ ಫೋನ್ ಮಾಡಿ. ಅವ್ರ ಯಾರ ನಂಬರು ನಿಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಮ ರಾಜುಬಾಯಿ ನಂಬರ್ ನಿಮಗೆ ಕೊಡ್ತೀವಿ ನೋಡಿ. ಇವ್ರ ಹೆಸರು ಸ್ನೇಕ್ ಅರುಣ್ ರಾಜು ಅಂತ. ಇವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಈ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ನಿಮ್ಮ ಮನೆ ಇದ್ರೇನು ವಾಟ್ಸಪ್ ಗ್ರೂಪ್ ಇದೆ ಇವ್ರದ್ದು, ಸ್ನೇಕ್ ರೆಸ್ಕ್ಯೂರ್ ಟೀಮ್ದು. ನಿಮ್ಮ ಮನೆ ಲೊಕೇಶನ್ನು ನಮ್ಮ ಫೋನ್ ನಂಬರ್ ಹಾಕಿದ್ರೆ ಸಾಕು, ಹತ್ರದಲ್ಲಿರೋ ರೆಸ್ಕ್ಯೂರ್ ಬಂದು ನಿಮ್ಮ ಮನೇಲಿ ಸ್ನೇಕ್ ರೆಸ್ಕ್ಯೂ ಮಾಡ್ತಾರೆ. ನೀವು ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಪ್ರ್ಯಾಂಕ್ ವಿಡಿಯೋ ಮಾಡಿ. ಯಾಕಂದ್ರೆ ಪ್ರತಿ ಸಲ ಪ್ರ್ಯಾಂಕ್ ವಿಡಿಯೋ ಮಾಡಿರೋರು ಮತ್ತೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದಾರೆ. ಅಥವಾ ರಿಯಲ್ ಆಗಿ ಬೈಟ್ ಆಯ್ತು ಅಂದ್ರೇನು, ಅಥವಾ ಪ್ರ್ಯಾಂಕ್ ವಿಡಿಯೋ ಅಂತ ಅನ್ಕೊಂಡು ಹೋಗ್ದಿರ ಇರಬೇಡಿ. ಬೇರೆ ಎಲ್ಲಾದ್ರೂ ಈ ಥರ ಪ್ರ್ಯಾಂಕ್ ವಿಡಿಯೋ ಮಾಡಿದ್ರೆ ಆಯ್ತಾ, ಪ್ರ್ಯಾಂಕ್ ಅಂತ ಅಲ್ಲಿಗೆ ಹೇಳಿದ್ರೆ ಪ್ರ್ಯಾಂಕ್ ಆಗಿ ಮುಗಿಸ್ಬಿಡಿ. ಬೇರೆ ಟೈಮಲ್ಲಿ ಸೀರಿಯಸ್ ಮೂಮೆಂಟ್ ಟೈಮಲ್ಲೆಲ್ಲ ಏನಾಗಿದೆ ರಿಯಲ್ ಆಗಿ ಹೇಳಿ, ಅದನ್ನು ಪ್ರ್ಯಾಂಕ್ ಅಂತ ಅನ್ಕೊಂಡು ಆಮೇಲೆ ಬರದೆ ಲೇಟ್ ಮಾಡಿ ನೆಗ್ಲಿಜೆನ್ಸ್ ಮಾಡಿ ಲೈಫ್ಗೆ ಎಫೆಕ್ಟ್ ಆಗೋ ಥರ ಮಾಡ್ಕೋಬೇಡಿ. ಆದರೂ ಒಳ್ಳೆ ಮಜಾ ಮಾಡಿದ್ವಿ ನಾನು ಬೈ. ಇವತ್ತು ಡೇ ಫುಲ್ಲು ನಮ್ಮ ಸ್ನೇಕ್ ರೆಸ್ಕ್ಯೂರ್ ರಾಜುಬಾಯಿ ಜೊತೆನೆ ಜೀವನ ಇವತ್ತು ನಡೆದಿರೋದು. ರಾಜುಬಾಯಿ ಆಕ್ಚುಲಿ ಯಾರು ಬಕ್ರ ಆದ್ರು ಅಂದ್ರೆ ಗೈಸ್, ನಿಮ್ ಲೈಫಲ್ಲಿ ಈ ತರ ಬ್ರದರ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಆ ಬಾಂಡ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬಿಡಿ. ನಾನಂತೂ ಏಪ್ರಿಲ್ ಫುಲ್ಗೆ ಫಸ್ಟ್ಗೆ ಫುಲ್ ಮಾಡ್ಲೇಬೇಕು ನಮ್ ಜೊತೆಗಿರೋರ್ನ ಅಂತೇಳಿ ಏಪ್ರಿಲ್ ಫುಲ್ ನಾನು ರಾಜುಬಾಯಿ ಸೇರ್ಕೊಂಡು ಮಾಡಿದೀವಿ. ನೀವು ನಿಮ್ಮ ಫ್ರೆಂಡ್ಸ್ಗೆ ಒಳ್ಳೊಳ್ಳೆ ಪ್ರ್ಯಾಂಕ್ ಮಾಡಿ. ವರ್ಷಕ್ಕೆ 1-2-3 ಪ್ರ್ಯಾಂಕ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಒಟ್ನಲ್ಲಿ ನಾವಂತೂ ಇವತ್ತು ಎಂಜಾಯ್ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.